ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಕೊರಟಗೆರೆಯಲ್ಲಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಸೋಲಿಸ್ತಾರೆ, ಅದು ಪರಮೇಶ್ವರ್ಗೂ ಗೊತ್ತಾಗಿದೆ ಬಿಡಿ. ಪರಮೇಶ್ವರ್ಗೆ ಯಾರಾದ್ರೂ ವೈರಿಗಳಿದ್ರೆ ಅದು ಕಾಂಗ್ರೆಸ್ನವರೇ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಜನಸಂಕಲ್ಪ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ, ಕೊರಟಗೆರೆಯಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಈ ಸಾರಿ ಬದಲಾವಣೆ ಆಗೇ ತೀರುತ್ತದೆ. ಈ ತಾಲೂಕು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಬೇಕಿತ್ತು, ಆದರೆ ಇಲ್ಲಿನ ಜನಪ್ರತಿನಿಧಿಗಳು ನಿಮ್ಮನ್ನು ವೋಟ್ ಬ್ಯಾಂಕ್ ಮಾಡಿ ಈ ತಾಲೂಕನ್ನು ಕತ್ತೆಯಲ್ಲಿಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಕುಟುಕಿದರು. ಇವತ್ತು ಯಾವುದೇ ಒಬ್ಬ ಶ್ರೀಮಂತ ಎಜುಕೇಷನಲಿಸ್ಟ್ ಅದರಿಂದ ದೀನ ದಲಿತರ ಉದ್ಧಾರ ಆಗೋದಿಲ್ಲ. ಇವತ್ತು ಹಳ್ಳಿಯಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಆ ಕೂಲಿಕಾರ ದೀನ ದಲಿತನ ಬದುಕು ಉದ್ಧಾರ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ SC ST ರಿಸರ್ವೇಶನ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಬಿಜೆಪಿಯ ಸುನಾಮಿ ಎದ್ದಿದೆ. ಕಾಂಗ್ರೆಸ್ ಈ ಸುನಾಮಿಯಲ್ಲಿ ಕೊಚ್ಚಿ ಹೋಗುತ್ತದೆ. ಈ ವಿಜಯ ಯಾತ್ರೆ ಮುಂದೆ ಕರ್ನಾಟಕಕ್ಕೂ ಬರುತ್ತದೆ. ಈ ಜನಸಂಕಲ್ಪ ಯಾತ್ರೆ ವಿಜಯ ಸಂಕಲ್ಪ ಯಾತ್ರೆ ಆಗುತ್ತೆ. ಕಾಂಗ್ರೆಸ್ನ ನಿರ್ನಾಮ ಆಗುತ್ತೆ. ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಸರ್ಕಾರ ಇತ್ತು, SC ST ರಿಸರ್ವೇಶನ್ ಏಕೆ ಹೆಚ್ಚು ಮಾಡಲಿಲ್ಲ? ಖರ್ಗೆ ಹಾಗೂ ಸಿದ್ದರಾಮಯ್ಯ ಅವರನ್ನು ಕೇಳ್ತೇನೆ. ಹಿಂದುಳಿದ ವರ್ಗಗಳಿಗೆ ಏನ್ ಕೊಟ್ರಿ? ಸುಮಾರು 5,000 ಕೋಟಿಯ ವಕ್ಫ್ ಪ್ರಾಪರ್ಟಿಯನ್ನು ಕಾಂಗ್ರೆಸ್ನವರು ತಿಂದು ತೆಗಿದ್ದಾರೆ. ನಿಮಗೆ ಯಾವ ನೈತಿಕತೆ ಇದೆ ಮುಸ್ಲಿಂ ಮತ ಕೇಳೋಕೆ? ಭಾರತ್ ಮಾತಾ ಕಿ ಜೈ ಬೇಕೋ, ಸೋನಿಯಾ ಮಾತಾ ಕಿ ಜೈ ಬೇಕೋ? ನೀವೇ ನಿರ್ಧಾರ ಮಾಡಿ. ಈ ಕ್ಷೇತ್ರದಿಂದ ಬಿಜೆಪಿ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಕೊರಟಗೆರೆಯಲ್ಲಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಸೋಲಿಸ್ತಾರೆ. ಸಿದ್ದರಾಮಯ್ಯ ಮತಾಂತರ ನಿಷೇಧ ಕಾಯ್ದೆ ಸಂವಿಧಾನ ಬಾಹಿರ ಅಂದರು. ಏನೋ ಇವರೊಬ್ಬರೇ ಸಂವಿಧಾನ ಓದಿರುವುದು. ಸುಪ್ರೀಂ ಕೋರ್ಟ್ ಮತಾಂತರ ನಿಷೇಧ ಕಾಯ್ದೆ ಸಂವಿಧಾನಬದ್ಧವಾಗಿದೆ ಎಂದಿದರು. ಸಚಿವ ಗೋವಿಂದ ಕಾರಜೋಳ ಭಾಷಣದ ವೇಳೆ ಬಿಜೆಪಿ ಅಭ್ಯರ್ಥಿ ಆಕಾಂಕ್ಷಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರ ಬೆಂಬಲಿಗರು ಲಕ್ಷ್ಮೀಕಾಂತ್ ಪರವಾಗಿ ಘೋಷಣೆ ಕೂಗುತ್ತಿದ್ದರು. ಮತ್ತೊಂದೆಡೆ ಕೊರಟಗೆರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಿಲ್ ಕುಮಾರ್ ಬೆಂಬಲಿಗರು ಜೈಕಾರ ಘೋಷಣೆ ಕೂಗುತ್ತಿದ್ದರು. ಈ ಮಧ್ಯೆ ಕೊರಟಗೆರೆಯ ಬಿಜೆಪಿ ಜನಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಪಟ್ಟಿಯಲ್ಲಿದ್ದ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ದಿಢೀರ್ ಗೈರು ಹಾಜರಾಗಿದ್ದರು. ಇದೇ ಮೊದಲ ಬಾರಿಗೆ ಯಡಿಯೂರಪ್ಪ ಅವರು ಜನಸಂಕಲ್ಪ ಯಾತ್ರೆಯಿಂದ ಸಭೆಯಿಂದ ದೂರವಾಗಿದ್ದರಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧುಸ್ವಾಮಿ ಸಹ ಕೊರಟಗೆರೆ ಜನಸಂಕಲ್ಪ ಯಾತ್ರೆ ಸಮಾವೇಶಕ್ಕೆ ಗೈರು ಹಾಜರಾಗಿದ್ದರು. ಆದರೆ ತುಮಕೂರು ಬಿಜೆಪಿ ಸಂಸದ ಬಸವರಾಜ್ ಹಾಗೂ ಶಿಕ್ಷಣ ಸಚಿವ BC ನಾಗೇಶ್ ಕೊರಟಗೆರೆ ಜನಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧುಸ್ವಾಮಿ ಅವರು ಕುಣಿಗಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಎಂದು ಪಕ್ಷ ಮೊದಲೇ ತಿಳಿಸಲಾಗಿತ್ತು. ಇದರಿಂದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತುಮಕೂರು ಸಂಸದರು ಬಿಜೆಪಿ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲ ಎಂಬ ವಿಷಯ ಬಟಬಯಲಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.